ವಾಣಿವಿಲಾಸ ಸನ್ನಿಧಾನ ಮೈಸೂರು ರಾಜಮನೆತನ ಕುಟುಂಬಸ್ಥರು ಐತಿಹಾಸಿಕ ನಂಜನಗೂಡಿನ ಕಳಲೆ ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೆ ಸಿಂಹ ಕವಚವನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಶನಿವಾರ ಸಂಜೆ ದೇವಸ್ಥಾನಕ್ಕೆ ಆಗಮಿಸಿದ್ದ ದಳವಾಯಿ ಕುಟುಂಬಸ್ಥರಾದ ಇಂದುಮತಿ, ಪತಿ ಶ್ರೀಕಂಠರಾಜ ಅರಸ್ ಹಾಗೂ ಮೀರಾ ಬಾಗಲ್ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ದೇವಸ್ಥಾನದ ಸಿಂಹ ವಾಹನೋತ್ಸವದ ಸಿಂಹ ಕವಚ ಹಾಗೂ ಅದಕ್ಕೆ ಬಳಸುವ ಮರವನ್ನ ಕಾಣಿಕೆಯಾಗಿ ನೀಡಿ ತಮ್ಮ ಭಕ್ತಿ ಭಾವವನ್ನ ಮೆರೆದರು. ಕಳಲೆ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದ್ದು ಇಲ್ಲಿನ ದೇವರನ್ನ ಪವಾಡ ಪುರುಷ ಅಂತನೂ ಕರೆಯಲಾಗುತ್ತೆ. ಮೈಸೂರು ರಾಜಮನೆತನಕ್ಕೂ ಕಳಲೆ ಗ್ರಾಮದ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧವಿದ್ದು ಮುಂದುವರೆದಂತೆ ರಾಜಮನೆತನದವರು ಈ ಕಾಣಿಕೆಯನ್ನು ಸಮರ್ಪಿಸುವ ಮೂಲಕ ದೇವಸ್ಥಾನದ ಮೇಲೆ ತಾವು ಹಾಗೂ ತಮ್ಮ ಕುಟುಂಬಸ್ಥರು ಇಟ್ಟಿರುವ ಭಕ್ತಿ ಮತ್ತು ನಂಬಿಕೆಯನ್ನು ಅನಾವರಣಪಡಿಸಿದ್ದಾರೆ. ಸಹೋದರಿ ಸುಧಾ ಎಂಬುವರ ಅಗಲಿಕೆಯ ಸ್ಮರಣಾರ್ಥ ಅವರ ಹೆಸರಿನಲ್ಲಿ ಕಾಣಿಕೆಯನ್ನ ಸಮರ್ಪಿಸಿದ್ದು, ಈ ಸಂದರ್ಭ ದೇವಸ್ಥಾನದ ಪಾರುಪತ್ಯಗಾರ ಜೈರಾಮ್ ಹಾಗೂ ಹಿರಿಯ ಅರ್ಚಕರಾದ ಲಕ್ಷ್ಮಣಾಚಾರ್ ಸೇರಿದಂತೆ ದೇವಸ್ಥಾನದ ಇನ್ನಿತರರು ಉಪಸ್ಥಿತರಿದ್ದು ಪೂಜಾ ವಿಧಿವಿಧಾನಗಳನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ರು. ಶ್ರೀ ಕಳಲೆ ಲಕ್ಷ್ಮೀಕಾಂತ ಸ್ವಾಮಿಗೆ ವಿಶೇಷ ಬೆಣ್ಣೆ ಅಲಂಕಾರ ಕೂಡ ಮಾಡಲಾಗಿತ್ತು. ವಿವಿಧ ಬಗೆಯ ಪುಷ್ಪಾಲಂಕಾರಗಳಿಂದ ದೇವರ ವಿಗ್ರಹವನ್ನ ಸಿಂಹ ವಾಹನೋತ್ಸವದಲ್ಲಿ ಕೂರಿಸಿ ಅದಕ್ಕೆ ಕಾಣಿಕೆಯಾಗಿ ನೀಡಿದ ಸಿಂಹ ಕವಚವನ್ನ ಅಳವಡಿಸಿ ವಾದ್ಯಗೋಷ್ಠಿ ಮೂಲಕ ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರದಕ್ಷಿಣೆ ಹಾಕಿಸಿ ಮಹಾ ಮಂಗಳಾರತಿಯನ್ನು ನೆರವೇರಿಸಿ ಸೇವಾರ್ಥದಾರರು ಮತ್ತು ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೈಸೂರು ರಾಜಮನೆತನ ದಳವಾಯಿ ಕುಟುಂಬಸ್ಥರಾದ ಇಂದುಮತಿ, ಶ್ರೀಕಂಠರಾಜ ಅರಸ್ ಹಾಗೂ ಮೀರಾ ಬಾಗಲ್ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿದ ಸಿಂಹ ಕವಚದ ಸದುದ್ದೇಶವನ್ನ ತಿಳಿಸಿದ್ರು. ನಾನು ಮೀರಾ ಬಾಗಲ್ ಅಂತ ಮೈಸೂರಿಂದ ಬಂದಿರೋದು. ಲಕ್ಷ್ಮೀಕಾಂತ ದೇವರು ನಮ್ಮ ಮನೆ ದೇವರು, ಕೈವಲ್ಯ ದೇವಿ ಹಂಗೆ ಇದು ನಮ್ಮ ದೇವರು. ಇಲ್ಲಿಗೆ ಆದಾಗ ಬರ್ತೀವಿ. ಇವತ್ತು ಮುಖ್ಯವಾಗಿ ನಾವು ಬಂದಿರೋದೇನು ಅಂದರೆ ನಮ್ಮ ತಂಗಿ ಸುಧಾ ಅಂತ ಇದ್ಲು, ಅವ್ರು ಹೋಗ್ಬಿಟ್ಟಿದ್ದಾರೆ. ಅವಳಿಗೆ ತುಂಬ ಇಷ್ಟ ಆಯಿತು ಇಲ್ಲಿ ಬಂದು ದೇವ್ರ ಸೇವೆ ಮಾಡೋದಕ್ಕೆ. ಅದು ಅವಳ ಹೆಸರಾಗೆ ಇವತ್ತು ನಾವು ಏನು ಉತ್ಸವ ಮೂರ್ತಿಗೆ ನಾವು ಅದು ಸಿಂಬದ್ದು ಮಾಡಿಸ್ಕೊಟ್ಟಿದ್ದು ಅವಳ ಹೆಸರಲ್ಲಿ. ಅದೇ ನಮ್ಗೆ ತುಂಬ ಖುಷಿ ಆಯಿತು. ಇವರು ನಮಗೆ ಕರೆದು ಬನ್ನಿ ಮಾಡಿ ಅಂತ ಹೇಳಿ ವಿಶೇಷ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು ಅಂತ ನಮಗೆ ಇವೆಲ್ಲ ಕೆಲಸ ಮಾಡೋಕ್ಕಾಯಿತು. ನನ್ನ ಹೆಸರು ಇಂದುಮತಿ, ಶ್ರೀಕಂಠರಾಜೇಶ್ ಅಂತ. ನಾವು ದಳವಾಯಿ ಫ್ಯಾಮಿಲಿಗೆ ಸೇರಿದವರು. ಮತ್ತು ಇದು ನಮ್ಮ ಮನೆ ದೇವರು. ಮತ್ತು ಇದು ಸುಮಾರು ದಿವಸದಿಂದ ನಮಗೆ ಆಸೆ ಇತ್ತು ಏನಾರ ಒಂದು ಮಾಡಬೇಕು ಅಂತ. ಇನ್ನು ಮುಂದೆನೂ ಪ್ರಯತ್ನ ಮಾಡ್ತೀವಿ ಮಾಡೋಕ್ಕೆ. ಇಷ್ಟು ಹೇಳಿ ಇಲ್ಲ, ಇವತ್ತು ನಮಗೆ ಎಷ್ಟು ಹೇಳಬೇಕು ಅಂದರೆ ಸಾಧ್ಯ ಆಗ್ತಾಯಿಲ್ಲ. ತುಂಬ ಸಂತೋಷ ಆಯಿತು. ಇಲ್ಲಿ ಎಲ್ಲ ಜನಗಳು ಮತ್ತು ಎಲ್ಲರೂ ತುಂಬ ಚೆನ್ನಾಗೆಲ್ಲ ಕೋಆಪ್ರೇಟ್ ಮಾಡಿ ತುಂಬ ಚೆನ್ನಾಗಿತ್ತು. ನಮ್ಮ ಸಿಸ್ಟ್ರಿಲ್ಲ ಅವ್ರ ಹೆಸರು ಇದಕ್ಕೋಸ್ಕರನೇ ಬಂದು ಉತ್ಸವ ಮೂರ್ತಿ, ಇದಕ್ಕೆಲ್ಲ ಸಿಂಹ ಇದೆಲ್ಲ ಮಾಡಿಕೊಟ್ಟಿದ್ದೀವಿ. ಅಷ್ಟೇ, ಮುಂದೇನೂ ಮಾಡಬೇಕು ನಮ್ಮ ಕೈಲಾಗಿದ್ದಾಗ ಇಷ್ಟು ಮಾಡ್ತೀವಿ. ದೇವಸ್ಥಾನದ ಪಾರುಪತ್ಯಗಾರ ಜೈರಾಮ್ ಹಾಗೂ ಅರ್ಚಕ ಲಕ್ಷ್ಮಣಾಚಾರ್ ಮಾತನಾಡಿ, ಶ್ರೀ ಕಳಲೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಮಹಿಮೆಯೇ ಅಂತಹುದು. ವಾಣಿವಿಲಾಸ ಸನ್ನಿಧಾನದ ಕುಟುಂಬಸ್ಥರು ಭಗವಂತನನ್ನ ಹುಡುಕಿಕೊಂಡು ಬಂದು ತಮ್ಮ ಕಾಣಿಕೆಯನ್ನ ಸಮರ್ಪಿಸಿದ್ದಾರೆ. ನಿಜಕ್ಕೂ ಇದು ಖುಷಿಯ ವಿಚಾರ. ಕಾಣಿಕೆ ನೀಡಿದ ಕುಟುಂಬದ ಎಲ್ಲ ಸದಸ್ಯರಿಗೂ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಶುಭ ಹಾರೈಸಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳ ಬಗ್ಗೆ ವಿವರಿಸಿದ್ರು. ನಮ್ಮ ಕಳಲೆ ದೇವಸ್ಥಾನ ಇತಿಹಾಸವುಳ್ಳ ಒಂದು ದೇವಸ್ಥಾನ. ನಂಜನಗೂಡು ತಾಲೂಕಿಗೆ ಒಂದು ಇತಿಹಾಸವುಳ್ಳ ಒಂದು ಕಾಲದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಆಗಿತ್ತು. ಆ ಕಾಲಕ್ಕೋಸ್ಕರ ಕಾರ್ಯಕ್ರಮ ಈಗ ಭಕ್ತಾದಿಗಳು ಹುಡ್ಕೊಂಡ್ ಬರ್ತಾ ಇದ್ದಾರೆ ಹಳೆಯ ದೇವಸ್ಥಾನ ಎಲ್ಲಿದೆ ಅಂತ. ಹಾಗಾಗಿ ಇವರು ನಮ್ಮ ವಾಣಿವಿಲಾಸ ಚಲಮಾಂಬ ಹಾಸ್ಪಿಟ್ಲು, ಚಲಮಾಂಬ ಅಂದರೆ KRS ಕಟ್ಟಿದವರು ಒಂದು ಹೆಸರುವಾಸಿ ಅಂತ ವಂಶಿಕರು ಬಂದಿದ್ದಾರೆ. ನಮ್ಗೆ ತುಂಬ ಸಂತೋಷ. ಆ ಕಾಲದಿಂದ ಇರಲಿಲ್ಲ, 20 ವರ್ಷದಿಂದ ಇರಲಿಲ್ಲ. ಆದರೆ ಈಗ ಹುಡ್ಕೊಂಡ್ ಬಂದಿದ್ದಾರೆ ಅಂದರೆ ದೇವ್ರ ಪವಾಡ, ಅದು ನಮ್ದೇನು ಅಲ್ಲ. ಹಾಗಾಗಿ ಅವ್ರನ್ನ ಬಂದ ತಕ್ಷಣ ದೇವಸ್ಥಾನಕ್ಕೆ ಕೇಳಿದ್ರೆ ಏನು ಮಾಡಬೇಕು ಅಂದು
ಮೇಡಮ್ ಏನು ಮಾಡಬೇಡಿ ನೀವು, ದೇವ್ರ ಹೊರಕ್ಕೆ ಒಂದು ಕೋಲ್ ಬೇಕು, ನನಗೆ ಸಿಂಹವಾಹನ ಬೇಕು ಅಂತ. ಆಯ್ತಪ್ಪ ಅಂತ ಒಂದೇ ಮಾತಂತಾರೆ, ಏನು ಹೆಚ್ಚು ಅಂತ ಕೇಳಲಿಲ್ಲ. ಆಚಾರ್ಯ ಕರೆಸಿ ಇದು ಮಾಡಿಸಿ ಇದು ಮರ ಇದಕ್ಕೆ ಪೇಮೆಂಟ್ ಅವರೇ ಮಾಡಿದ್ರು. ಹಾಗಾಗಿ ಅವ್ರಿಗೆ ಕುಟುಂಬಕ್ಕೆ ಆರೋಗ್ಯವ್ರಿಗೆ ಕಾಪಾಡಲಿ ಅಂತ ನಾನು ತುಂಬ ಹೃದಯ ಕೇಳ್ತೀನಿ. ಇನ್ನೂ ಮಾಡಬೇಕು ಅಂತ ಆಸೆ ಇದೆ ಅವ್ರಿಗೆ. ಅಂದರೆ ಭಕ್ತಾದಿಗಳಿಗೆ ವಿನಂತಿ ಮಾಡೋದು ಏನು ಅಂದರೆ, ಹೊಸ ದೇವಸ್ಥಾನ ಕಟ್ಟೋ ಬದಲು ನಮ್ಮ ಪುರಾತನವಾದ ದೇವಸ್ಥಾನ ಕಳೆಲೆ ಒಳಗಡೆ 7 ಟೆಂಪಲ್ ಇದೆ. ವಿಶೇಷವಾಗಿ ಆಂಜನೇಯ, ಜಡೆ ಆಂಜನೇಯ ಮಾಧ್ಯಮ ಪ್ರಕಾರ ಪ್ರತಿ ಸಲ ಹೇಳ್ತಾ ಇದ್ದೀನಿ. ಹೊಸ ದೇವಸ್ಥಾನ ಕಟ್ಟಗಳು ಹಳೆಯ ದೇವಸ್ಥಾನ ಉಳಿಸ್ಕೊಡಿ ಅಂತ ಭಕ್ತಾದಿಗಳು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಆದೇಶದಂತೆ ಮತ್ತು ಅವರ ಸಹಕಾರದ ಒಂದಿಗೆ ಮತ್ತು ಭಕ್ತಾದಿಗಳ ಒಂದಿಗೆ ಪ್ರತಿ ವರ್ಷ ಶ್ರಾವಣ ಶನಿವಾರ, ಕಡೆಯ ಶ್ರಾವಣ ಶನಿವಾರ ಬೆಣ್ಣೆ ಅಲಂಕಾರ ಒಬ್ಬರೊಬ್ಬರು ಒಂದೊಂದು ಸೇವಾರ್ಥ ಇಟ್ಕೊತಾ ಇದ್ದಾರೆ. ಇವತ್ತು ನಾಳೆ ಏನಪ್ಪ ಯಾರನ್ನು ಕೇಳೋದು ಅನ್ನೋಂಗಾಗುತ್ತೆ. ಆಗ ಒಬ್ರು ಅವರೇ ಬರ್ತಾರೆ ಈ ಬೆಣ್ಣೆ ಅಲಂಕಾರ ಮಾಡಿಸಿ ಅಂತಾಗ. ಅವಾಗ ಈ ಸಲ ಇವರು ನಮ್ಮ ಮೇಡಮ್ನವರು ತುಂಬ ಇದರಿಂದ ಸಂತೋಷದಿಂದ ಬಂದು ಮಾಡಿದ್ರು. ಹಾಗೆ ಈ ಉತ್ಸವಗಳಾಯಿತು. ನಮ್ಮ ಲಕ್ಷ್ಮಣಾಚಾರ್ಯ ಇವರು ಸಭೆಯವರು ನಮಗೆ ತುಂಬ ಹೆಸರು ಹೇಳಿದ್ರೆ ಸಾಕು, ಕಷ್ಟವೆಲ್ಲ ಪರಿವಾರ ಆಗುತ್ತೆ. ಎಂಥ ಒಂದು ದೈವ ಅಂತಂದರೆ, ಯಾಕೆಂದರೆ ನನ್ನೇ ನಾವೊಂದು ಹೇಳ್ತೀನಿ, ನಾನು ಇವತ್ತು ಇಲ್ಲಿ ಬಂದಿರಿ ಇರ್ತೀನಿ ಅಂತಂದರೆ ನನ್ನದೇ ಆಶ್ಚರ್ಯ ಆಗುತ್ತೆ. ಇದೇ ಒಂದು 21 ವರ್ಷಗಳ ಹಿಂದೇನು ಆತ್ಮಳೇಶ್ವರ ಹಾರ್ಟ್ ಅಟ್ಯಾಕ್ ಆಗಿ ಹಾಗೇ ಹೋಯಿತು, ಎರಡನ್ನೂ ಕರ್ಚಿ ಅಂತ ಹೇಳಿದ್ದು ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ನನ್ನ ಕೈ ಹಿಡಿದಿರೋದೇ ಲಕ್ಷ್ಮೀಕಾಂತ ಪ್ರಭು. ಆ ಲಕ್ಷ್ಮೀಕಾಂತ ಪ್ರಭುವಿಂದೇ ನಾನಿವತ್ತು ಈ ಸಾನ್ನಿಧ್ಯಕ್ಕೆ ಬಂದು ನಿಂತ್ಕೊಂಡು ನಾನು ದೇವರ ಸೇವೆ ಮಾಡಿ ಒಂದು ಕಾರ್ಯನ ಮಾಡಿ ನಿಮ್ಮ ಮುಂದೆ ನಿಂತ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಭಕ್ತರುಗಳು ಇದೇ ರೀತಿ ಬಂದು ನಮ್ಮ ಮಹಾಪ್ರಭುಗೆ ಸೇವೆ ಸಲ್ಲಿಸಬೇಕು ಅಂತ ನಾವು ಕೋರ್ತಿದ್ದೀನಿ. ಇವತ್ತು ಅವರು ಬಂದು ಮೈಸೂರಿಂದ ಬಂದು ನಮ್ಮ ದೇವರ ಒಂದು ಇದು ವಿಜಯಮಾಡಿಸೋಕ್ಕೋಸ್ಕರ ಇದಾಗಿ ವ್ಯಾಲಿ ಇದು ಮಾಡಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ನಾವು ಈಗ ಲಾಸ್ಟ್ ಒಂದು ಹೋದ ವರ್ಷ ಮಾಡಿಸ್ಬೇಕು ಅಂತ ಒಂದು ಸಂದರ್ಭದಲ್ಲಿದ್ದು ಅದು ಸ್ವಲ್ಪ ಮರಾಗಿರೋಷ್ಟಕ್ಕಿದೆ, ಸ್ವಲ್ಪ ತೊಂದರೆ ಆಯಿತು. ಬಟ್ ಈಗ ಅವರುಗಳು ನಮ್ಮ ಪಾರ್ವತಿಗಾರ ಮುಖಾಂತರವಾಗಿ ಮಾಡಿಸಿರ್ತಕ್ಕಂಥದ್ದು ತುಂಬ ಒಳ್ಳೆಯದಾಯಿತು. ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ಸಂಬಂಧಗಳನ್ನು ಮಾಡಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಇದೇ ರೀತಿ ಎಲ್ಲ ಜನಗಳು ಕೂಡ ನಮ್ಮೂರಿನಲ್ಲೇ ಒಂದು ಭಗವಂತ ಇಂಥ ದೇವಸ್ಥಾನ ಇರ್ತಕ್ಕಂಥ ಇದೆ ಸ್ವಾಮಿ, ಇಷ್ಟು ಚೆನ್ನಾಗಿರ್ತಕ್ಕಂಥ ಇದರಲ್ಲಿ ಕೆಲವು ಕಡೆ ಹೋಗ್ತಾರೆ, ದುಡ್ಡು ಕೊಟ್ಬಿಟ್ಟು ತೊಡಗಿಸ್ಕೊಂಡ್ಬರ್ತಾರೆ ಅಂತ ಎಷ್ಟೊತ್ತು ನಿಂತ್ಕೊಂಡು ಭಗವಂತನ ಕೈ ಮುಗಿದ್ರು ಬೇಡ ಅನ್ನೋಲ್ಲ. ಇಂಥ ದೇವಸ್ಥಾನಕ್ಕೆ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಬಂದು ಅವ್ರ ಕೈಲ ಸೇವೆಗಳನ್ನು ಮಾಡಬೇಕು ಅಂತ ಅನ್ನೋದೇ ನಮ್ಮ ಒಂದು